ದಾವಣಗೆರೆ ಲೋಕಸಭಾ ಕ್ಷೇತ್ರ GM ಸಿದ್ದೇಶ್ವರ್ ಅವ್ರ ಸಂಸದರು. ಆದರೆ ಈ ಬಾರಿ ಮಗಂಗ್ ಟಿಕೆಟ್ ಕೇಳ್ತಾ ಇದ್ರು ಅನೀಸ್ ಸಿದ್ದೇಶ್ವರ್ ಅವ್ರಿಗೆ. ಆದರೆ ಪಾರ್ಟಿ ಗಾಯತ್ರಿ ಸಿದ್ದೇಶ್ವರ್ GM ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಅನ್ನು ನೀಡಿದೆ. ಈ ಹಿಂದೆ 99ನಲ್ಲಿ GM ಸಿದ್ದೇಶ್ವರ್ ಅವರ ತಂದೆ ಸಂಸದರು, ಆ ನಂತರದಿಂದ ಇಲ್ಲಿವರೆಗೂ GM ಸಿದ್ದೇಶ್ವರ್ ಅವ್ರ ಸಂಸದರು, ಇದೀಗ ಅವ್ರ ಪತ್ನಿಗೆ ಟಿಕೆಟು. ನಾವೆಲ್ಲ ಏನು ಮಾಡಬೇಕು? ಇದು ಟಿಕೆಟ್ ಆಕಾಂಕ್ಷಿಗಳಲ್ಲ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ BJPಗೆ ಬಲವನ್ನು ತುಂಬಬೇಕಾದಂಥ BJP ನಾಯಕರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರು ರೊಚ್ಚಿಗೆದ್ದವ್ರೆ. ಎಲ್ಲಿವರೆಗೂ ಕುಟುಂಬ ರಾಜಕಾರಣವನ್ನು BJP ವಿರೋಧಿಸುತ್ತೆ ಅಂತ ಡೈಲಾಗ್ಗಳನ್ನ ಹೊಡ್ಕೊಂಡು ಸ್ಟೇಜ್ ಮೇಲೆ ಭಾಷಣಗಳನ್ನ ಮಾಡಿಕೊಂಡು ಮತ್ತೆ ಅದೇ ಕುಟುಂಬಕ್ಕೆ ಮಣೆ ಹಾಕೋಕೆ ಹೋಗ್ತೀರಾ? ವಿಜಯಪುರದಲ್ಲಿ ಗೊಂದಲ ಇದೆ, ಶಿವಮೊಗ್ಗದಲ್ಲಿ ಗೊಂದಲ ಇದೆ, ಉತ್ತರ ಕನ್ನಡದಲ್ಲಿ ಇನ್ನೂ ಅನೌನ್ಸ್ ಆಗಿಲ್ಲ, ಗೊಂದಲ ಇದೆ. ಇವೆಲ್ಲದರ ನಡುವೆ ದಾವಣಗೆರೆಯಲ್ಲಿ ಕೂಡ BJPಗೆ ಈ ಬಾರಿ ಬಂಡಾಯದ ಬಿಸಿ ತಟ್ಟೋದು ಗ್ಯಾರಂಟಿ. ಓಪನ್ ಸ್ಟೇಟ್ಮೆಂಟು ಮಾಜಿ ಸಚಿವರುಗಳು ಅಥವಾ ಮಾಜಿ ಶಾಸಕರದ್ದು, ನಾವು ಟಿಕೆಟನ್ನು ಬದಲಿಸಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ BJPಯ ಅಭ್ಯರ್ಥಿ ಪರವಾಗಿ ನಾವು ಕೆಲಸವನ್ನು ಮಾಡಲ್ಲ ಈ ಚುನಾವಣೆಯಲ್ಲಿ. ಮೊದಲೇ ದಾವಣಗೆರೆಯಲ್ಲಿ 6 ಜನ ಅವರೇ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರವನ್ನು ಅಥವಾ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷಕ್ಕೆ ಲೀಡ್ ಕೊಡ್ಸೋಕೆ ಅವ್ರು ಪ್ರಯತ್ನ ಪಟ್ಟೇ ಪಡ್ತಾರೆ. ಈ ನಡುವೆ BJPಗೆ ಇರೋದು ಒಬ್ಬರೇ ಶಾಸಕರು, ಜೊತೆಯಲ್ಲಿ BJPಗೆ ಗೊಂದಲ. ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ, ಮಾಡಾಳ್ ವಿರೂಪಾಕ್ಷಪ್ಪ, SA ರವೀಂದ್ರನಾಥ್ ಎಲ್ಲರೂ ಕೂಡ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಟ್ಟಿರೋ ಟಿಕೆಟನ್ನು ವಿರೋಧಿಸ್ತಾ ಇದ್ದಾರೆ. ಹೊಸೊಬ್ರಿಗೆ ಕೊಡ್ರಿ, ಹೊಸ ಫ್ಯಾಮಿಲಿಯವ್ರಿಗೆ ಕೊಡಿ, ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರೆ. ಹಂಗೆ ಹೇಳ್ಕೊಂಬರೋದು ಮಾತ್ರ ವಂಶ ರಾಜಕಾರಣ ಬೇಡ ಅಂತ ಮತ್ತು ಅವ್ರವ್ರದೇ ಕುಟುಂಬಕ್ಕೆ ಟಿಕೆಟ್ ಕೊಟ್ಕೊಬರೋ. ಇದು ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ BJP ಲೆಕ್ಕಾಚಾರ ಉಲ್ಟಾ ಆಗುತ್ತೆ ಅನ್ನೋದು BJP ನಾಯಕರುಗಳು ಹೇಳ್ತಿರೋಂಥ ಮಾತು. ಇದೇ ಓವರ್ ಕಾನ್ಫಿಡೆನ್ಸ್ ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಕೇಂದ್ರದಲ್ಲಿ BJP ಸರ್ಕಾರ ಇತ್ತು, ಡಬಲ್ ಇಂಜಿನ್ ಸರ್ಕಾರ ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದ BJPಯನ್ನು ವಿಧಾನಸಭಾ ಚುನಾವಣೆಯಲ್ಲಿ 66 ಸ್ಥಾನಗಳಿಗೆ ಕುಸಿಯುವಂತೆ ಮಾಡಿತು. ಇದೀಗ ಮತ್ತೆ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಎಲ್ಲರೂ ಸೇರ್ಕೊಬಿಟ್ಟು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ. ದಾವಣಗೆರೆಯ ಮಾಜಿ ಮೇಯರ್ ಅಜಯ್ ಕುಮಾರ್ ಮನೆಯಲ್ಲಿ ಸಭೆಯನ್ನು ಸೇರಿ ಎಲ್ಲರೂ ಕೂಡ ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಬದಲಾಗದೇ ಇದ್ದರೆ ನಾವು ಯಾರೋ BJP ಪರವಾಗಿ ಕೆಲಸವನ್ನು ಮಾಡಲ್ಲ, ಹಂಗನ್ಬಿಟ್ಟು ನಾವು ವಿರೋಧಿಸ್ತೀವಿ ಅಂತ ಹೇಳಲ್ಲ. ನಾವೆಲ್ಲರೂ ಪ್ರಧಾನಿ ಮೋದಿಯನ್ನು ಬೆಂಬಲಿಸೋರೆ ನ್ಯೂಟ್ಲಾಗ್ಬಿಡ್ತೀವಿ. ಸ್ವಂತ ಬಲದಲ್ಲಿ ಗೆದ್ಕ ಬರಲಿ, ಯಾಕೆಂದರೆ ಇನ್ನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಬೇಕು. ಈ ಎಲ್ಲ ಲೆಕ್ಕಾಚಾರಗಳನ್ನು ಕಾಂಗ್ರೆಸ್ ಕಾದು ನೋಡ್ತಾ ಇದೆ. ಸದಾನಂದ ಗೌಡರಿಗೆ ಅಪ್ರೋಚು, BJPಯಲ್ಲಿ ಯಾರಿಗೆಲ್ಲ ಟಿಕೆಟ್ ತಪ್ಪುತ್ತೋ ಅವರಿಗೆ ಗಾಳ ಹಾಕೋ ಪ್ರಯತ್ನವನ್ನು ಮಾಡುತ್ತೆ. ಆ ಅಭ್ಯರ್ಥಿಗಳು ಕಾಂಗ್ರೆಸ್ಸಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಸಲ್ಲಿ ಗೆದ್ದುಬಿಡ್ತಾರೆ ಅನ್ನೋದು ದೊಡ್ಡ ಮ್ಯಾಟರ್ ಅಲ್ಲ. ಆದರೆ ನಿಜಕ್ಕೂ ಅವ್ರುಗಳ ಸೆಳೆಯೋ ಪ್ರಯತ್ನ BJPಗೆ ಹಿನ್ನಡೆ. ಶಿವಮೊಗ್ಗದ ಪ್ರಧಾನಿ ಮೋದಿಯವ್ರ ಸಮಾವೇಶದಲ್ಲಿ ಭಾರಿ ಜೋರಾಗಿ ಕಾಣಿಸ್ಕೊತಾ ಇದ್ರು ಗಾಯತ್ರಿ ಸಿದ್ದೇಶ್ವರ್ ಅವರು, ತುಂಬ ಜೋಶಲ್ಲಿದ್ದರು. ಆದರೆ ಅವರ ಟಿಕೆಟ್ಗೆ ಅವರದೇ ಕ್ಷೇತ್ರದಲ್ಲಿ ಅವರದೇ ಪಕ್ಷದ ನಾಯಕರುಗಳು ವಿರೋಧವನ್ನು ವ್ಯಕ್ತಪಡಿಸಿರೋದು ನಿಜಕ್ಕೂ ಹಿನ್ನಡೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ವೀಕ್ಷಕರೇ, ದಾವಣಗೆರೆ ಸಂಸದರು ಯಾರಾಗಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಜಗಳೂರು, ಹರಿಹರ, ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ, ಮಾಯಕೊಂಡ, ಚನ್ನಗಿರಿ, ಹಾಗೆಯೇ ಹೊನ್ನಾಳಿ, ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆಯೇ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.